ಈಗ ಡೆಲ್ಲಿಯಲ್ಲಿ ಇಂದಿರಾ ಗಾಂಧಿ ಅವರ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೇಗಿರುತ್ತೆ ಅಂತ ನಂಗೆ ಏನೂ ಗೊತ್ತಿಲ್ಲ, ಆದರೆ ಈ ಸತಿ ನೋಡಿ ಏನೇನಿದೆ ಅಂತ ತೋರಿಸ್ಬೇಕು ಅಂತ ಇದ್ದೀನಿ. ಸ್ಟೂಡೆಂಟ್ಸ್, ನಿಮ್ಮ ಡ್ರಾಯಿಂಗ್ ಟೀಚರ್ ಇಲ್ಲಿ, ಚೆಸ್ ಟೀಚರ್ ಇಲ್ಲಿ. ಈಗ ನಾವಿಬ್ರು ಹೋಗಿ ಏನೇನಿದೆ ಅಂತ ಹೇಳ್ತೀವಿ. ಇಲ್ಲಿ ಮನೆ ನೋಡಿದ್ರೆ ಫುಲ್ಲು ನ್ಯೂಸ್ ಪೇಪರ್ಸಲ್ಲಿ ತುಂಬ ಹೋಗ್ಬಿಟ್ಟಿದೆ. ಎಲ್ಲ ಲ್ಯಾಂಗ್ವೇಜಸ್ಸಲ್ಲಿ ಎಲ್ಲ ವೆರೈಟೀಸ್ ನ್ಯೂಸ್ ಕಾಣಿಸ್ತಿದೆ. ಇಂದಿರಾ ಗಾಂಧಿ ಅವ್ರನ್ನ ಶೂಟ್ ಮಾಡಿದಾಗ ಕಟ್ಕೊಂಡಿದ್ದ ಸ್ಯಾರಿ, ಚಿಕ್ಕವಾಗಿನ ಫೋಟೋ ಇಂದಿರಾ ಗಾಂಧಿ ಅವರ ಹಸ್ಬೆಂಡ್ ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ಫುಲ್ ಫ್ಯಾಮಿಲಿ ಫೋಟೋ ಇದೆ. ಇಂದಿರಾ ಗಾಂಧಿ ಅವರು ಡೈಲಿ ಲೈಫಲ್ಲಿ ಇದನ್ನ ಯೂಸ್ ಮಾಡ್ತಿದ್ರು ಅಂತ ಕೊಟ್ಟಿದ್ದಾರೆ. ಇಂದಿರಾ ಗಾಂಧಿ ಅವರು ಬರ್ತಿರೋ ಡ್ರಾಯಿಂಗ್ಸ್ ಅವ್ರ ಸ್ಕೂಲ್ ಡೇಸ್ ಅಲ್ಲಿ ಅವ್ರ ಬುಕ್ಸ್ ಇದೆಲ್ಲ ಮೇಲೆ ಕಾಣಿಸ್ತಿರೋದು. ನೀವು ನಿಮ್ಮ ನೋಟ್ಸ್ ಅಲ್ಲೆಲ್ಲ ಹಿಂಗೆ ಡ್ರಾ ಮಾಡ್ತಿರ್ತೀರಲ್ಲ, ಹಂಗೆ ಇಂದಿರಾ ಗಾಂಧಿ ಅವರು ಕೂಡ ಅವ್ರವ್ರ ಬುಕ್ಸ್ ಅಲ್ಲಿ ಡ್ರಾ ಮಾಡಿರೋದು ಇದು. ಅಲಹಾಬಾದ್ ಸಿಸಿಲಿಯಾ ಹೈಸ್ಕೂಲ್. ಚಾರ್ಲಿ ಚಾಪ್ಲಿನ್ ಅವರ ಆಟೋಗ್ರಾಫ್ ಅಂತೆ. ಡಿಫ್ರೆಂಟ್ ಟೈಪ್ ಆಫ್ ಪೀಸ್ ಎಲ್ಲ ಇದೆ. ಇಂದಿರಾ ಗಾಂಧಿ ಅವರ ರೂಮ್ ಮಿರರ್ ಇದೆ, ಡ್ರೆಸ್ಸಿಂಗ್ ರೂಮ್ ಅಂತ ಕೊಟ್ಟಿದ್ದಾರೆ. ಇಂದಿರಾ ಗಾಂಧಿ ಅವ್ರ ಸ್ಟಡಿ ರೂಮ್ ನೋಡಿ, ಎಷ್ಟು ಬುಕ್ಸ್ ಇದೆ, ಶಾಕ್ ಆಗಿದೆ ನೋಡಿದ್ರೆ. ಈ ಕಡೆಯಿಂದ ಜಾಸ್ತಿ ರೂಮ್ ಎಲ್ಲ ಬುಕ್ಸ್ ಅಲ್ಲಿ ತುಂಬ ಹೋಗ್ತಿದೆ. ರಾಜೀವ್ ಗಾಂಧಿ ಅವರ ಕಂಪ್ಯೂಟರ್, ರಾಜೀವ್ ಗಾಂಧಿ ಅವರ ಬಾಂಬ್ ಬ್ಲಾಸ್ಟ್ ಆಗಿದ್ದರಿಂದ ಹೀಗೆ ಆಗಿದೆ. ರಾಜೀವ್ ಗಾಂಧಿ ಅವ್ರಿಗೆ ಬಹಳ ಬಂದಿರೋದು. ಫಸ್ಟ್ ಅಕ್ಟೋಬರ್ 1984 ದಿನ ಇಂದಿರಾ ಗಾಂಧಿ ಅವ್ರನ್ನ ಶೂಟ್ ಮಾಡಿದ್ದು ಈ ಜಾಗದಲ್ಲಿ. ಅನ್ಕೊಂಡೇ ಇರಲಿಲ್ಲ ಇಂಡಿಯಾ ಗೇಟು ಇಷ್ಟು ದೊಡ್ಡದಾಗಿದೆ ಅಂತ. ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ ದಿನ ಇಲ್ಲಿ ಪೆರೇಡ್ ನಡೆಯುತ್ತೆ. ಅದು ಕಣ್ಮುಂದೆ ನೋಡ್ಬೇಕಂತ ನನಗೆ ಇಷ್ಟ. ಆದರೆ ಫಸ್ಟ್ ಟೈಮು ಇಂಡಿಯಾ ಗೇಟ್ ನೋಡ್ತಿದ್ದೀನಿ, ಅದಿನ್ನೂ ಆನಂದ ನನಗೆ. ಇಲ್ಲಿ ಆರ್ಮಿ ಅವ್ರ ಹೆಸರು ಯಾರ್ಯಾರು ಫಾಟ್ ಮಾಡಿದ್ರು World War I ಅವ್ರ ಹೆಸರೆಲ್ಲ ಇದೆ.
ಪ್ರತಿಯೊಂದು ಇಟ್ಟಿಗೆ ಮೇಲೆ ಪ್ರತಿಯೊಂದು ಸೋಲ್ಜರ ಹೆಸರು ಇದೆ. ಒಂದೊಂದು ಇಟ್ಟಿಗೆನೂ ತುಂಬಾ ದೊಡ್ಡ ದೊಡ್ಡ ಇಟ್ಟಿಗೆಗಳು. ಆ ಕಡೆ ತುಂಬಾ ದೂರದಲ್ಲಿ ರಾಷ್ಟ್ರಪತಿ ಭವನ್ ಇದೆ. ಸ್ಟೂಡೆಂಟ್ಸ್, ನಾವು ಡೆಲ್ಲಿಯಲ್ಲಿದ್ದೀವಿ. ಇಲ್ಲಿ ಮಹಾತ್ಮ ಗಾಂಧಿ ಅವರ ಸಮಾಧಿ ಇಲ್ಲೇ ಇರೋದು. ನಿಮಗೆ 1 ಮಾರ್ಕ್ಗೂ 5 ಮಾರ್ಕ್ಸ್ಗೂ ಇಲ್ಲ ಅಂತಂದ್ರೆ ನಾಲೆಜ್ಗೋಸ್ಕರನೋ ಕಲಿಬೇಕು ಅಂತ ಇದ್ರೆ ಎಲ್ಲಿರೋದು? ಡೆಲ್ಲಿಯಲ್ಲಿದೆ. ಅಲ್ಲಿಗೆ ಬಂದಿದ್ದೀವಿ. ರಾಜ್ಘಾಟ್. ಈ ಪ್ಲೇಸ್ ಹೆಸರು ರಾಜ್ಘಾಟ್. ಜ್ಞಾಪಕ ಇಟ್ಕೊಳ್ಳಿ, ರಾಜ್ಘಾಟ್. ನೋಡಿ ಸ್ಟೂಡೆಂಟ್ಸ್, ಇದೆ ಗಾಂಧಿ ಅವರ ಸಮಾಧಿ. ಇಲ್ಲಿ ಹೇ ರಾಮ್ ಅಂತ ಬರ್ದಿದೆ.